ವಿದ್ಯಾರ್ಥಿಗಳೇ, ಹಿಂದಿನ ತರಗತಿಯಲ್ಲಿ ನಾವು ಈ ಒಂದು ಸೂಕ್ಷ್ಮ ಜೀವಿಗಳು ಹೇಗೆ ಸಹಕಾರಿಯಾಗಿವೆ ಅನ್ನೋದನ್ನು ತಿಳ್ಕೊಂಡಿದ್ವಿ. ಅದಾದ ನಂತರ ಅವು ಹೇಗೆ ನಮಗೆ ರೋಗಗಳನ್ನು ಉಂಟು ಮಾಡ್ತವೆ ಮತ್ತು ಈ ಆಹಾರ ಪದಾರ್ಥಗಳನ್ನು ಸೂಕ್ಷ್ಮಾಣುಜೀವಿಗಳಿಂದ ಅಥವಾ ಸೂಕ್ಷ್ಮ ಜೀವಿಗಳಿಂದ ನಾವು ಹೇಗೆ ಸಂರಕ್ಷಿಸಬಹುದು ಅನ್ನೋ ವಿಚಾರಗಳನ್ನು ತಿಳ್ಕೊಂಡಿದ್ವಿ. ಈಗ ಈ ಸೂಕ್ಷ್ಮ ಜೀವಿಗಳಿಂದ ಇರತಕ್ಕಂತಹ ಇನ್ನೊಂದು ಉಪಯೋಗ ಏನಪ್ಪ ಅಂತ ಹೇಳಿದ್ರೆ ನೈಟ್ರೋಜನ್ ಸ್ಥಿರೀಕರಣ. ನೈಟ್ರೋಜನ್ ಸ್ಥಿರೀಕರಣ ಏನು? ನೈಟ್ರೋಜನ್ ಸ್ಥಿರೀಕರಣ ಅಂತ ಹೇಳಿದರೆ ಅಥವಾ ನೈಟ್ರೋಜನ್ ಸ್ಥಿರೀಕರಣ ನಮಗೆ ಯಾತಕ್ಕೋಸ್ಕರ ಬೇಕು? ವಿದ್ಯಾರ್ಥಿಗಳೇ, ನಮಗೆಲ್ಲ ಗೊತ್ತಿದೆ ಗಾಳಿ ಒಂದು ಮಿಶ್ರಣ ಅಂತ ಹೇಳಿ. ಇದರಲ್ಲಿ ನಮಗೆ ಗೊತ್ತಿರೋ ಹಾಗೆ ನೈಟ್ರೋಜನ್, ಹೈಡ್ರೋಜನ್ ಮತ್ತು ಆಕ್ಸಿಜನ್ ಇವುಗಳ ಒಂದು ಮಿಶ್ರಣ. ಇದರಲ್ಲಿ ನೈಟ್ರೋಜನ್ 78% ಇದೆ, ಶೇಕಡ 78 ಭಾಗ ನೈಟ್ರೋಜನ್ ಇದೆ. ಈ ನೈಟ್ರೋಜನನ್ನು ಪ್ರಾಣಿಗಳಾಗಿರ್ಬೋದು ಅಥವಾ ಸಸ್ಯಗಳಿಗಾಗಿರ್ಬೋದು ತುಂಬಾ ಉಪಯೋಗಕಾರಿ. ಯಾಕೆ ಅಂತ ಹೇಳಿದ್ರೆ ಪ್ರೋಟೀನ್ನಲ್ಲಿ ಮತ್ತು ನ್ಯೂಕ್ಲಿಯಸ್ನಲ್ಲಿ ನೈಟ್ರೋಜನ್ನು ಅತ್ಯಂತ ಅಗತ್ಯವಾಗಿ ಬೇಕು. ಪ್ರಾಣಿಗಳಿಗೆ ಮತ್ತು ಸಸ್ಯಗಳಿಗೆ ನೈಟ್ರೋಜನ್ ಬೇಕು, ಅವಶ್ಯಕತೆ ಇದೆ. ಈ ಪ್ರಾಣಿಗಳಾಗಿರ್ಬೋದು ಅಥವಾ ಸಸ್ಯಗಳಾಗಿರ್ಬೋದು ನೈಟ್ರೋಜನನ್ನು ವಾತಾವರಣದಲ್ಲಿರ್ತಕ್ಕಂತಹ ನೈಟ್ರೋಜನನ್ನು ನೇರವಾಗಿ ತೆಗೆದುಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಆ ಸಸ್ಯಗಳಿಗೆ, ಪ್ರಾಣಿಗಳಿಗೆ ನೈಟ್ರೋಜನ್ ತುಂಬಾ ಅವಶ್ಯಕತೆ ಇದೆ. ಹಾಗಾಗಿ ವಾತಾವರಣದಲ್ಲಿರ್ತಕ್ಕಂತಹ ನೈಟ್ರೋಜನನ್ನು ಪ್ರಾಣಿ ಮತ್ತು ಸಸ್ಯಗಳ ಬಳಕೆಗೆ ಅನುಕೂಲವಾಗುವಂತೆ ಏನಪ್ಪ ಅಂದರೆ ಅಜೈವಿಕ ಘಟಕಗಳಿಂದ ಜೈವಿಕ ಘಟಕಗಳಿಗೆ ಸೇರಿಸಬೇಕು. ಸೊ ಅದಕ್ಕೋಸ್ಕರ ಏನು ಮಾಡುತ್ತೆ, ನೈಟ್ರೋಜನನ್ನು ಮಣ್ಣಿಗೆ ಸೇರಿಸುವಂತಹ ಕೆಲಸವನ್ನು ಈ ಬ್ಯಾಕ್ಟೀರಿಯಾಗಳಿಂದ ಆಗುತ್ತೆ. ಮತ್ತು ಮಿಂಚು, ಮಳೆ ಬರ್ತಿದ್ದಾಗ ಏನು ಮಿಂಚು ಬರುತ್ತೆ, ಆ ಮಿಂಚಿಂದಲೂ ಕೂಡ ನೈಟ್ರೋಜನ್ ಸ್ಥಿರೀಕರಣ ಆಗುತ್ತೆ. ಈ ರೀತಿ ಸ್ಥಿರೀಕರಣ ಆದಾಗ ಸಸ್ಯ ಮತ್ತು ಪ್ರಾಣಿಗಳು ಆ ನೈಟ್ರೋಜನ್ ಏನಾಗುತ್ತೆ ಅಂತ ಹೇಳಿದ್ರೆ ನೈಟ್ರೋಜನ್ ಸಂಯುಕ್ತಗಳ ರೂಪಕ್ಕೆ ಬರುತ್ತೆ. ನೈಟ್ರೋಜನ್ ಸಂಯುಕ್ತಗಳು. ಈ ನೈಟ್ರೋಜನ್ ಸಂಯುಕ್ತಗಳ ರೂಪದಲ್ಲಿರ್ತಕ್ಕಂತಹ ನೈಟ್ರೋಜನನ್ನು ಏನು ಮಾಡ್ಬೋದು, ಈ ಪ್ರಾಣಿಗಳು ಮತ್ತು ಸಸ್ಯಗಳು ಸುಲಭವಾಗಿ ಉಪಯೋಗಿಸ್ಕೊಳ್ತವೆ. ಸುಲಭವಾಗಿ ಉಪಯೋಗಿಸ್ಕೊಳ್ತಿರೋದ್ರಿಂದ ವಾತಾವರಣದಲ್ಲಿರ್ತಕ್ಕಂತಹ ನೈಟ್ರೋಜನನ್ನು ನೈಟ್ರೋಜನ್ ಸಂಯುಕ್ತಗಳಾಗಿ ಪರಿವರ್ತಿಸುವ ಕ್ರಿಯೆಯನ್ನು ನಾವು ನೈಟ್ರೋಜನ್ ಸ್ಥಿರೀಕರಣ ಅಂತ ಹೇಳಿ ಕರಿತೀವಿ. ಈ ಒಂದು ಕೆಲಸವನ್ನು ಮಾಡ್ತಕ್ಕಂಥದ್ದು ಯಾವುದಪ್ಪ ಅಂತ ಹೇಳಿದ್ರೆ ವಾತಾವರಣದಲ್ಲಿರ್ತಕ್ಕಂತಹ ಬ್ಯಾಕ್ಟೀರಿಯಾ. ಅದಾದಮೇಲೆ ನೈಟ್ರೋಜನ್ ಸ್ಥಿರೀಕರಣ ಆದ ನಂತರ ಅದನ್ನು ವಾತಾವರಣದಲ್ಲಿರ್ತಕ್ಕಂತಹ ನೈಟ್ರೋಜನನ್ನು ಪ್ರಾಣಿ ಮತ್ತು ಸಸ್ಯಗಳು ಉಪಯೋಗಿಸಿಕೊಳ್ಳುತ್ತವೆ. ಉಪಯೋಗಿಸ್ಕೊಂಡಾಗ ಈ ನೈಟ್ರೋಜನ್ನಿನ ಪ್ರಮಾಣದಲ್ಲಿ ಕಡಿಮೆ ಆಗುತ್ತೆ. ಆ ಕಡಿಮೆ ಆದಂತಹ ನೈಟ್ರೋಜನನ್ನು ಮತ್ತೆ ವಾಪಸ್ಸು ಅದಕ್ಕೆ ಕೊಟ್ಟಾಗ ಪರಿಸರದಲ್ಲಿರ್ತಕ್ಕಂತಹ ನೈಟ್ರೋಜನ್ನಿನ ಪ್ರಮಾಣ ಸ್ಥಿರವಾಗಿರಬೇಕು. ಸ್ಥಿರತೆಯನ್ನು ಕಾಯ್ದುಕೊಳ್ಳೋದು ಹೇಗೆ ಅಂದರೆ ಇಲ್ಲಿ ನಾವು ನೈಟ್ರೋಜನ್ ಚಕ್ರ, ಜೀವಿ ಚಕ್ರ ಅಂತ ಹೇಳಿ ಕರಿತೀವಿ. ನಾವು ಬೇರೆ ಬೇರೆ ಒಂದು ಘಟಕಗಳು ಅಥವಾ ಧಾತುಗಳು ನಮಗೆ ಉಪಯೋಗಕ್ಕೆ ಬರುತ್ತೆ. ಅಲ್ಲಿ ಅಜೈವಿಕ ವಸ್ತುಗಳು ಏನಾಗ್ತವಪ್ಪ ಅಂತ ಹೇಳಿದ್ರೆ ಜೈವಿಕ ವಸ್ತುಗಳಿಗೆ ಸೇರಲ್ಪಡ್ತವೆ. ಆ ನಂತರ ಮತ್ತೆ ಆ ಜೈವಿಕ ವಸ್ತುಗಳು ಏನಾಗ್ತಾ ಇರುತ್ತೆ, ಈ ರೀತಿ ಚಕ್ರೀಯ ರೀತಿಯಲ್ಲಿ ಅಜೈವಿಕ ಘಟಕಗಳು ಜೈವಿಕ ಘಟಕಗಳ ಒಳಗೆ, ಜೈವಿಕ ಘಟಕಗಳಿಂದ ಅಜೈವಿಕ ಘಟಕಗಳಿಗೆ ಧಾತುಗಳು ಚಲಿಸ್ತಾ ಇರ್ತವೆ. ಇದನ್ನು ನಾವೇನಂತ ಕರಿತೀವಿ ಅಂತ ಹೇಳಿದ್ರೆ ಜೀವ ಭೂ ರಾಸಾಯನಿಕ ಚಕ್ರಗಳು. ರಾಸಾಯನಿಕ
ಅಜೈವಿಕ ಜೀವಭೂ ರಾಸಾಯನಿಕ ಚಕ್ರ ಅಂತ ಹೇಳಿ ಕರಿತೀವಿ. ಈಗ ವಿದ್ಯಾರ್ಥಿಗಳೇ, ನಾವು ಹೇಳಿದ್ವಿ ಭೂಮಿಯ ಮೇಲೆ 78 ಭಾಗ ಇದೆ, ಅದು ನಮಗೆ ಕಾಣಿಸುತ್ತೆ. ಆಮೇಲೆ ಇಲ್ಲಿ ಇದನ್ನ ನಾವು ನೈಟ್ರೋಜನ್ ಅಂದರೆ ಈ ನೈಟ್ರೋಜನ್ ಸ್ಥಿರೀಕರಣ ಮಾಡ್ತಕ್ಕಂಥದ್ದು ಯಾರು? ರೈಸೋಬಿಯಂ. ರೈಸೋಬಿಯಂ ಅನ್ನುವಂತಹ ಬ್ಯಾಕ್ಟೀರಿಯಾ. ಮತ್ತು ನಾಸ್ಟಾಕ್ ಮತ್ತು ಅನಬಿನ ಅನ್ನುವಂತಹ ಶೈವಲಗಳಲ್ಲೂ ಕೂಡ ನಾವು ಈ ಒಂದು ಸ್ಥಿರೀಕರಣವನ್ನು ನೋಡ್ತೀವಿ. ಭತ್ತದ ಗದ್ದೆಗಳಲ್ಲಿ ಕಂಡುಬರ್ತಕ್ಕಂತಹ ನಾಸ್ಟಾಕ್ ಮತ್ತು ಅನಬಿನ ಇವು ಕೂಡ ಏನು ಮಾಡ್ತವೆ? ಸ್ಥಿರೀಕರಣಕ್ಕೆ ಸಹಾಯವನ್ನು ಮಾಡ್ತವೆ. ವಿದ್ಯಾರ್ಥಿಗಳೇ, ಈ ಒಂದು ಜೈವಿಕ ಘಟಕದಿಂದ ಅಜೈವಿಕ ಘಟಕಕ್ಕೆ ಧಾತುಗಳು ಚಕ್ರೀಯವಾಗಿ ಚಲಿಸ್ತಾ ಇರ್ತವೆ. ಸೊ ಇದನ್ನೇ ನಾವೇನಂತ ಕರಿತೀವಿ? ಜೀವಭೂ ರಾಸಾಯನಿಕ ಚಕ್ರಗಳು. ಬೇರೆ ಬೇರೆ ರೀತಿಯ ರಾಸಾಯನಿಕ ವಸ್ತುಗಳು, ಕಾರ್ಬನ್ ಇರ್ಬೋದು, ಮತ್ತು ನೈಟ್ರೋಜನ್, ಮತ್ತು ಆಮ್ಲಜನಕ ಹಾಗೂ ನೈಟ್ರೋಜನ್ ಮುಖ್ಯವಾಗಿ ನಾವು ಮುಂದಿನ ಒಂದು 9ನೇ ತರಗತಿಯಲ್ಲಿ ಓದ್ತೀವಿ. ಹೇಗೆ ಈ ಒಂದು ಚಕ್ರೀಯ ರೀತಿಯಲ್ಲಿ ಧಾತುಗಳು ಚಲಿಸ್ತವೆ ಅನ್ನೋದನ್ನು. ಈ ರೀತಿ ಚಲಿಸಿದಾಗ ಮಾತ್ರ ನಾವು ಪರಿಸರದಲ್ಲಿ ಸಮತೋಲನವನ್ನು ಕಂಡುಕೊಳ್ಳಲಿಕ್ಕೆ ಸಾಧ್ಯವಾಗುತ್ತೆ. ವಿದ್ಯಾರ್ಥಿಗಳೇ, ನೀವು ಈ ರೈಸೋಬಿಯಂ ಬ್ಯಾಕ್ಟೀರಿಯಾದ ಬಗ್ಗೆ 6ನೇ ತರಗತಿಯಲ್ಲಿ 7ನೇ ತರಗತಿಯಲ್ಲಿ ಓದಿರ್ತೀರಾ. ಇದು ರೈಸೋಬಿಯಂ ಅನ್ನುವಂತಹ ಬ್ಯಾಕ್ಟೀರಿಯಾ ಲೆಗ್ಯೂಮ್ ಜಾತಿ. ಲೆಗ್ಯೂಮ್ ಜಾತಿಗೆ ಸೇರಿದಂತಹ ಸಸ್ಯಗಳ ಬೇರುಗಳಲ್ಲಿ ಗಂಟಿನ ರೂಪದಲ್ಲಿ ಇರ್ತದೆ. ಬೇರುಗಳಲ್ಲಿ ಕಂಡುಬರುತ್ತೆ. ಈಗ ನೀವು ಈ ಲೆಗ್ಯೂಮ್ ಜಾತಿಯ ಸಸ್ಯಗಳು ಅಂದರೆ ಸಾಮಾನ್ಯವಾಗಿ ದ್ವಿದಳ ಧಾನ್ಯಗಳು ಅಂತ ಹೇಳ್ಬೋದು. ಶೇಂಗಾ, ಕಡಲೆ, ಬಟಾಣಿ, ಹೆಸರು, ಅವರೆ ಇವೆಲ್ಲವೂ ಕೂಡ ದ್ವಿದಳ ಧಾನ್ಯಗಳು. ಆ ದ್ವಿದಳ ಧಾನ್ಯಗಳ ಬೇರುಗಳೇನಿರ್ತವೆ ಆ ಬೇರುಗಳಲ್ಲಿ ಗಂಟುಗಳನ್ನು ನಾವು ನೋಡಬಹುದು. ಆ ಗಂಟುಗಳ ರೂಪದಲ್ಲಿ ಕಂಡುಬರ್ತಕ್ಕಂತಹ ಬ್ಯಾಕ್ಟೀರಿಯಾನೇ ರೈಸೋಬಿಯಂ ಬ್ಯಾಕ್ಟೀರಿಯಾ. ಇದು ಏನು ಮಾಡುತ್ತಪ್ಪ ಅಂತ ಹೇಳಿದ್ರೆ, ಬೇರುಗಳಲ್ಲಿ ತಾನು ಬದುಕಿದ್ದು ವಾತಾವರಣದಲ್ಲಿರ್ತಕ್ಕಂತಹ ನೈಟ್ರೋಜನ್ನ ಸಂಯುಕ್ತ ರೂಪಗಳಾಗಿ ನೈಟ್ರೇಟ್ ಮತ್ತು ನೈಟ್ರೈಟ್ ಸಂಯುಕ್ತ ರೂಪವಾಗಿ ಪರಿವರ್ತಿಸುತ್ತೆ. ಆ ಒಂದು ಸಂಯುಕ್ತಗಳನ್ನು ಈ ಒಂದು ಸಸ್ಯ ಸುಲಭವಾಗಿ ಹೀರಲ್ಪಡುತ್ತೆ. ಈ ಒಂದು ಕ್ರಿಯೆಯಿಂದ ರೈಸೋಬಿಯಂ ಏನು ಮಾಡುತ್ತೆ? ಲೆಗ್ಯೂಮ್ ಸಸ್ಯಗಳಲ್ಲಿ ಬೇರುಗಳಲ್ಲಿ ನಾವೇನು ಮಾಡ್ತೇವೆ? ಸಹಜೀವನವನ್ನು ನಡೆಸುತ್ತೆ. ಯಾಕಪ್ಪ ಅಂತ ಹೇಳಿದ್ರೆ, ಆಹಾರ ಮತ್ತು ವಸತಿಯನ್ನು ಇದು ರೈಸೋಬಿಯಂ ಏನು ಮಾಡುತ್ತೆ? ಬೇರುಗಳಿಂದ ಪಡ್ಕೊಳ್ತಾ ಇರುತ್ತೆ. ಈ ಒಂದು ಸಸ್ಯಕ್ಕೆ ಅದು ನೈಟ್ರೋಜನ್ನ ಬಿಟ್ಕೊಡುತ್ತೆ. ಸೊ ಈ ರೀತಿಯಾಗಿ ಏನಾಗುತ್ತಪ್ಪ ಅಂತ ಹೇಳಿದ್ರೆ, ಇಲ್ಲಿ ನಾವೇನು ನೋಡ್ತೀವಿ? ಸಹಜೀವನವನ್ನು ನೋಡ್ತೀವಿ. ಹಾಗೆಯೇ ಮಿಂಚಿನಿಂದನೂ ಕೂಡ ನೈಟ್ರೋಜನ್ನ ಸ್ಥಿರೀಕರಣ ಉಂಟಾಗುತ್ತೆ. ಸೊ ಈಗ ವಿದ್ಯಾರ್ಥಿಗಳೇ, ನಾವು ತಿಳ್ಕೊಂಡ್ವಿ ಏನಪ್ಪ ಅಂತ ಹೇಳಿದ್ರೆ, ನೈಟ್ರೋಜನ್ ಒಂದು ಪ್ರಮುಖವಾಗಿರ್ತಕ್ಕಂತಹ ವಸ್ತು. ಇದು ಪ್ರಾಣಿಗಳಿಗೂ ಅವಶ್ಯಕವಾಗಿದೆ. ಸಸ್ಯಗಳು ಪ್ರಾಣಿ ಮತ್ತು ಸಸ್ಯಗಳ ಬೆಳವಣಿಗೆಗೆ ಅವಶ್ಯಕವಾಗಿ ಬೇಕೇ ಬೇಕು. ನೈಟ್ರೋಜನ್
ಇಲ್ಲಾಂದರೆ ಪ್ರಾಣಿಗಳನ್ನ ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಸೊ ಈ ನೈಟ್ರೋಜನ್ನು ವಾತಾವರಣದಲ್ಲಿದೆ. ಅಲ್ಲಿರ್ತಕ್ಕಂತಹ ನೈಟ್ರೋಜನನ್ನು ಪ್ರಾಣಿ ಮತ್ತು ಸಸ್ಯಗಳು ಅದೇ ರೂಪದಲ್ಲಿ ಪಡ್ಕೊಳ್ಳೋಕ್ಕೆ ಆಗೋದಿಲ್ಲ. ಆದ್ದರಿಂದ ಏನು ಮಾಡಬೇಕು, ಅವುಗಳನ್ನು ಸಂಯುಕ್ತ ರೂಪಗಳಿಗೆ ತರಿಸಬೇಕು. ಸಂಯುಕ್ತ ರೂಪಗಳಿಗೆ ತರಿಸುವಂಥ ಕಾರ್ಯವನ್ನು ರೈಸೋಬಿಯಂ ಮಾಡ್ತಾ ಇದೆ. ಅದು ಲೆಗ್ಯೂಮ್ ಸಸ್ಯಗಳಲ್ಲಿದೆ, ಅದರ ಬೇರುಗಳಲ್ಲಿದೆ. ಈ ರೀತಿ ಅಂದರೆ ಒಂದಕ್ಕೊಂದು ಉಪಯೋಗ ಇದೆ. ರೈಸೋಬಿಯಂನಿಂದ ಲೆಗ್ಯೂಮ್ ಸಸ್ಯಕ್ಕೆ ಉಪಯೋಗ ಇದೆ, ಲೆಗ್ಯೂಮ್ ಸಸ್ಯದಿಂದ ರೈಸೋಬಿಯಂ ಆಹಾರವನ್ನು ಪಡ್ಕೊಳ್ಳುತ್ತೆ, ಇದಕ್ಕೆ ನೈಟ್ರೋಜನನ್ನು ಕೊಡುತ್ತೆ. ಈ ಒಂದು ರೀತಿಯ ಜೀವನವನ್ನು ನಾವು ಸಹಜೀವನ ಅಂತ ಹೇಳ್ತಾ ಇದ್ವಿ. ಮಿಂಚಿನಿಂದಲೂ ಕೂಡ ನಾವೇನು ಮಾಡ್ಬೋದು, ಈ ಒಂದು ನೈಟ್ರೋಜನನ್ನು ಸ್ಥಿರೀಕರಣವನ್ನು ಮಾಡಬಹುದು ಅಂತ ಹೇಳಿ ನಾವು ನೋಡಿದ್ವಿ. ಸೊ ಈ ರೀತಿ ನಂತರ ನೈಟ್ರೋಜನ್ ಏನಾಗುತ್ತೆ, ಪ್ರಾಣಿಗಳಿಗೆ ಸಸ್ಯಕ್ಕೆ ಹೋದ ನಂತರ ಪ್ರಾಣಿಗಳಿಗೆ ಹೋಗುತ್ತೆ, ಮತ್ತೆ ವಾತಾವರಣಕ್ಕೆ ವಾಪಸ್ ಹೋಗುತ್ತೆ. ಈ ರೀತಿ ನೈಟ್ರೋಜನ್ ಅಜೈವಿಕ ಘಟಕದಿಂದ ಜೈವಿಕ ಘಟಕಗಳಿಗೆ ಚಲಿಸಿ ಮತ್ತೆ ವಾತಾವರಣಕ್ಕೆ ನೈಟ್ರೋಜನ್ ವಾಪಸ್ಸು ಹೋಗುತ್ತೆ. ಈ ಒಂದು ಕ್ರಿಯೆಯನ್ನು ನಾವು ಏನಂತ ಕರಿತೀವಿ, ನೈಟ್ರೋಜನ್ ಚಕ್ರ ಅಂತ ಹೇಳಿ ಕರಿತೀವಿ. ಓಕೆ ವಿದ್ಯಾರ್ಥಿಗಳೇ, ಈಗ ಇಲ್ಲಿ ಗಮನಿಸ್ರಿ, ಇದು ನಾನು ಇಲ್ಲಿ ಬರೆದಿರ್ತಕ್ಕಂಥದ್ದು ನೈಟ್ರೋಜನ್ ಚಕ್ರ. ವಾತಾವರಣದಲ್ಲಿರ್ತಕ್ಕಂತಹ ನೈಟ್ರೋಜನ್ ಗಾಳಿಯ ರೂಪದಲ್ಲಿ ನೈಟ್ರೋಜನ್ 78% ಕಂಡುಬರುತ್ತೆ ವಾತಾವರಣದಲ್ಲಿ ನೈಟ್ರೋಜನ್. ಈ ನೈಟ್ರೋಜನನ್ನು ನಾನೀಗಾಗಲೇ ಹೇಳಿದೆ, ನೈಟ್ರೋಜನನ್ನು ಸ್ಥಿರೀಕರಿಸುವ ಬ್ಯಾಕ್ಟೀರಿಯಾಗಳು. ಬ್ಯಾಕ್ಟೀರಿಯಾಗಳಿಂದ ವಾತಾವರಣದಲ್ಲಿರ್ತಕ್ಕಂತಹ ನೈಟ್ರೋಜನ್ ಏನಾಯಿತು, ಮಣ್ಣಿನಲ್ಲಿ ಸ್ಥಿರೀಕರಣ ಆಯಿತು. ಈ ರೀತಿ ಸ್ಥಿರೀಕರಣ ಆದಾಗ ನೈಟ್ರೋಜನ್ N ಫಾರ್ಮಲ್ ಏನಿತ್ತು ಅದೀಗ ನೈಟ್ರೋಜನ್ ಸಂಯುಕ್ತ ಆಯಿತು. ನೈಟ್ರೋಜನ್ ಸಂಯುಕ್ತ ಆಗಿಬಿಟ್ಟು ಆ ನೈಟ್ರೋಜನ್ ಸಂಯುಕ್ತ ಮಣ್ಣಿನಲ್ಲಿ ಇದೆ. ಈ ಮಣ್ಣಿನಲ್ಲಿರ್ತಕ್ಕಂತಹ ನೈಟ್ರೋಜನ್ ಏನು ಮಾಡುತ್ತೆ, ಸಸ್ಯಗಳು ನೀರನ್ನು ಹೀರಬೇಕಾದ್ರೆ ಆ ಲವಣಗಳನ್ನು ಸಹಿತ ಹೀರಿಕೊಳ್ಳುತ್ತೆ. ಆಗ ನೈಟ್ರೋಜನ್ ಸಂಯುಕ್ತ ಏನಾಯಿತು, ಸಸ್ಯಗಳಿಗೆ ಹೀರಲ್ಪಡ್ತು. ಸೊ ಸಸ್ಯಗಳಿಂದ ಹೀರಲ್ಪಟ್ಟಂತಹ ನೈಟ್ರೋಜನ್ ಸಂಯುಕ್ತ ಪ್ರೋಟೀನನ್ನು ಉತ್ಪಾದಿಸಿಕೊಳ್ಳುತ್ತೆ. ಆ ಉತ್ಪಾದಿಸಿಕೊಂಡಂತಹ ಪ್ರೋಟೀನ್ ಏನಾಗುತ್ತಪ್ಪ ಅಂತ ಹೇಳಿದ್ರೆ ಪ್ರಾಣಿಗಳು ಏನು ಮಾಡ್ತವೆ, ತಿಂತವೆ ಸಸ್ಯಗಳನ್ನು. ಆಗ ಅಲ್ಲಿಂದ ಏನು ಮಾಡುತ್ತೆ, ಪ್ರೋಟೀನ್ ಒಂದಿಷ್ಟು ಪ್ರಾಣಿಗಳಿಗೆ ಹೋಗುತ್ತೆ. ಆಗ ಪ್ರಾಣಿಗಳಿಗೆ ಹೋದಾಗ ಏನಾಯ್ತಪ್ಪ ಅಂತ ಹೇಳಿದ್ರೆ ಅಲ್ಲಿ ನೈಟ್ರೋಜನ್ ಇಲ್ಲಿಂದ ಇಲ್ಲಿಗೆ ಮುಂದುವರಿತು. ಆಮೇಲೆ ಈ ಪ್ರಾಣಿಗಳು ವಿಸರ್ಜನೆ ಉಂಟಾಗುತ್ತೆ, ಮತ್ತು ಸಸ್ಯಗಳು ಸಾವನ್ನಪ್ಪುತ್ತವೆ. ಸಸ್ಯಗಳ ಸಾವಿನಿಂದ ಮತ್ತು ಪ್ರಾಣಿಗಳ ಸಾವಿನಿಂದ ನೈಟ್ರೋಜನ್ ಸಂಯುಕ್ತ ಮತ್ತೆ ನಮಗೆ ಇಲ್ಲಿ ದೊರೆಯುತ್ತೆ. ತ್ಯಾಜ್ಯ ವಸ್ತುಗಳ ರೀತಿಯಲ್ಲಿ ಮತ್ತು ಸತ್ತಂತಹ ವಸ್ತುಗಳು, ಆ ನೈಟ್ರೋಜನ್ ಸಂಯುಕ್ತಗಳು ಪುನಃ ಮಣ್ಣಿಗೆ ಬರ್ತವೆ. ಈ ರೀತಿ ಮಣ್ಣಿನಲ್ಲಿರ್ತಕ್ಕಂತಹ ಸಂಯುಕ್ತಗಳನ್ನು ಕೆಲವು ಬ್ಯಾಕ್ಟೀರಿಯಾಗಳು, ಸುಡೋಮೊನಾಸ್ ಎನ್ನುವಂತಹ ಬ್ಯಾಕ್ಟೀರಿಯಾಗಳು ಏನು ಮಾಡ್ತವೆ, ನೈಟ್ರೋಜನ್ ಅನಿಲವಾಗಿ ಪರಿವರ್ತನೆಯನ್ನು ಮಾಡ್ತವೆ. ಈ ರೀತಿ ನೈಟ್ರೋಜನ್ ಏನು ಅನಿಲವಾಗಿ ಪರಿವರ್ತನೆ ಆಯಿತು ಅದು ವಾತಾವರಣಕ್ಕೆ ವಾಪಸ್ಸು ಹೋಗುತ್ತೆ. ಈ ರೀತಿಯಾಗಿ ಏನಾಗುತ್ತಪ್ಪ ಅಂತ ಹೇಳಿದ್ರೆ ನೈಟ್ರೋಜನ್ ಚಕ್ರ ನಿರಂತರವಾಗಿ ಚಲಿಸ್ತಾ ಇರೋದ್ರಿಂದ ವಾತಾವರಣದಲ್ಲಿರ್ತಕ್ಕಂತಹ 78% ನೈಟ್ರೋಜನ್ ನಮಗೆ ಹಾಗೆಯೇ ಇರುತ್ತೆ ಅಂತ ಹೇಳ್ಬೋದು. ವಿದ್ಯಾರ್ಥಿಗಳೇ, ಈಗ
ಅತ್ಯವಶ್ಯಕವಾಗಿ ಬೇಕಾಗಿರ್ತಕ್ಕಂತಹ ಧಾತು. ಯಾಕೆ ಅಂತ ಹೇಳಿದ್ರೆ DNA-ನಲ್ಲಿ, ಪ್ರೋಟೀನ್ನಲ್ಲಿ ಇದನ್ನು ನಾವು ನೋಡ್ತಾ ಇದ್ದೀವಿ, ಅವಶ್ಯಕವಾಗಿರ್ತಕ್ಕಂಥದ್ದು. ಸೊ ವಾತಾವರಣದಲ್ಲಿರ್ತಕ್ಕಂತಹ ನೈಟ್ರೋಜನನ್ನು ಉಪಯುಕ್ತ ರೂಪಕ್ಕೆ ತರುವಂತಹ ಕೆಲಸವನ್ನು ನಮ್ಮ ಬ್ಯಾಕ್ಟೀರಿಯಾಗಳು ಮಾಡ್ತಾ ಇದ್ದಾವೆ. ಸೊ ಆದ್ದರಿಂದ ಇದು ನಮಗೆ ಏನಂತ ಹೇಳ್ಬೋದು, ನೈಟ್ರೋಜನ್ ಸ್ಥಿರೀಕರಣ ಕ್ರಿಯೆಯಲ್ಲಿ ಇದು ಯಾವುದು ರೈಸೋಬಿಯಂ ಅನ್ನುವಂತಹ ಬ್ಯಾಕ್ಟೀರಿಯಾ ಮತ್ತು ಅದನ್ನು ವಾಪಸ್ ಕಳಿಸುವಲ್ಲಿ ಇತರ ಬ್ಯಾಕ್ಟೀರಿಯಾಗಳು ಪ್ರಮುಖವಾದ ಕೆಲಸವನ್ನು ಮಾಡ್ತವೆ ಅಂತ. ವಿದ್ಯಾರ್ಥಿಗಳೇ, ಈ ಒಂದು ನೈಟ್ರೋಜನ್ ಸ್ಥಿರೀಕರಣಗೊಳ್ಳೋದು ಬ್ಯಾಕ್ಟೀರಿಯಾದ ಮೂಲಕ ಒಂದು ವಿಧಾನ ಆದರೆ, ಇನ್ನೊಂದು ವಿಧಾನ ಗಾಳಿಯಲ್ಲಿರ್ತಕ್ಕಂತಹ ನೈಟ್ರೋಜನ್ ಮಿಂಚಿನಿಂದ ಏನಾಗುತ್ತೆ, ಆಮ್ಲಜನಕ ಮತ್ತು ಆಮ್ಲಜನಕದೊಂದಿಗೆ ಸಂಯೋಜನೆ ಹೊಂದಿದಾಗ ನೈಟ್ರೇಟ್ಗಳಾಗ್ತವೆ. ಅದಾದ ನಂತರ ನೈಟ್ರಿಕ್ ಆಮ್ಲವಾಗಿ ಪರಿವರ್ತನೆಗೊಂಡು ಮಣ್ಣಿಗೆ ಬಿದ್ದಾಗ ಮಣ್ಣಿನಲ್ಲಿ ಸ್ಥಿರೀಕರಣ ಆಗುತ್ತೆ. ವಿದ್ಯಾರ್ಥಿಗಳೇ, ಹೀಗೆ ನೈಟ್ರೋಜನ್ ಸ್ಥಿರೀಕರಣಗೊಳ್ಳುತ್ತೆ. ಈ ಸ್ಥಿರೀಕರಣವನ್ನು ಮಾಡಬೇಕಾದ್ರೆ ಬ್ಯಾಕ್ಟೀರಿಯಾಗಳು ನಮಗೆ ಅತ್ಯಂತ ಪ್ರಮುಖ ಮತ್ತು ಪರಿಸರದಲ್ಲಿ ಸಮತೋಲನವನ್ನು ಕಾಪಾಡೋದಕ್ಕೆ ಈ ಒಂದು ನೈಟ್ರೋಜನ್ ಸ್ಥಿರೀಕರಣದ ಬ್ಯಾಕ್ಟೀರಿಯಾದ ಕೊಡುಗೆ ಮತ್ತು ವಾಪಸ್ ಅದನ್ನು ತೆಗೆದುಕೊಂಡು ಹೋಗಬೇಕಾದ್ರೆ ಇರ್ತಕ್ಕಂತಹ ಬ್ಯಾಕ್ಟೀರಿಯಾಗಳು ನಮಗೆ ಅತ್ಯಂತ ಅವಶ್ಯಕ. ಅವುಗಳು ನಮಗೆ ಸದಾಕಾಲ ನೈಟ್ರೋಜನ್ ಚಕ್ರವನ್ನು ಕಾಪಾಡುವಲ್ಲಿ ಅಥವಾ ಪರಿಸರದ ಸಮತೋಲನವನ್ನು ಕಾಪಾಡುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾ ಇದ್ದಾವೆ ಅಂತ ಹೇಳ್ಬೋದು. ವಿದ್ಯಾರ್ಥಿಗಳೇ, ಈ ಪಾಠದಲ್ಲಿ ನಾವು ಕಂಡುಕೊಂಡಂತಹ ಪದಗಳು, ಪ್ರಮುಖ ಪದಗಳು ಮತ್ತು ಹಾಗೆಯೇ ನಿಮಗೆ ಹೊಸ ಪದಗಳು ಕೂಡ ಆಗಿರ್ತವೆ. ಈ ಪದಗಳನ್ನು ಬರೆಯೋದನ್ನು ಅಭ್ಯಾಸ ಮಾಡ್ಕೋಬೇಕು. ಆಮೇಲೆ ಈ ಪದಗಳ ವ್ಯಾಖ್ಯಾನಗಳನ್ನು ಸರಿಯಾಗಿ ತಿಳ್ಕೊಳ್ಬೇಕು. ಸೊ ನಾನು ಇನ್ನೊಂದು ಸಾರಿ ನಿಮಗೆ ತಿಳಿಸ್ಕೊಡ್ತೀನಿ. ಈ ಪಾಠದಲ್ಲಿ ಬರ್ತಕ್ಕಂತಹ ಪ್ರಮುಖ ಪದಗಳು: ಸೂಕ್ಷ್ಮ ಜೀವಿಗಳು, ನಾವೆಲ್ಲರೂ ತಿಳ್ಕೊಂಡ್ವಿ. ಸೂಕ್ಷ್ಮ ಜೀವಿಗಳು ಕಣ್ಣಿಗೆ ಕಾಣದೇ ಇರತಕ್ಕಂತಹ, ಬರಿಯ ಕಣ್ಣಿನಿಂದ ನೋಡಲಾಗದ ಮತ್ತು ಸೂಕ್ಷ್ಮದರ್ಶಕ ಯಂತ್ರದ ಸಹಾಯದಿಂದ ನೋಡಬಹುದಾದ ಜೀವಿಗಳನ್ನು ನಾವೇನಂತ ಕರೆದ್ವಿ, ಸೂಕ್ಷ್ಮ ಜೀವಿಗಳು ಅಂತ ಕರೆದ್ವಿ. ಆ ಸೂಕ್ಷ್ಮ ಜೀವಿಗಳಲ್ಲಿ ಒಂದು ವಿಧ ಶೈವಲ, ಅದರ ರಚನೆಯನ್ನು ತಿಳ್ಕೊಳ್ಬೇಕು. ಮತ್ತು ಪ್ರತಿ ಜೈವಿಕಗಳು ಅಂದರೆ ಏನು ಅನ್ನೋದನ್ನು ತಿಳ್ಕೊಬೇಕು. ಬ್ಯಾಕ್ಟೀರಿಯಾ ಸೂಕ್ಷ್ಮ ಜೀವಿಗಳ ಒಂದು ವಿಧ. ವಾಹಕ, ಯಾವುದು ಸೂಕ್ಷ್ಮ ಜೀವಿಗಳನ್ನು ತನ್ನೊಡನೆ ಹೊತ್ಕೊಂಡು ಹೋಗುತ್ತೋ ಇನ್ನೊಂದು ಕಡೆಗೆ ಸಾಗಿಸುತ್ತೋ ಅದನ್ನು ವಾಹಕ ಅಂತ ಕರೆದ್ವಿ. ಹುದುಗುವಿಕೆ, ಇಲ್ಲಿ ಸೂಕ್ಷ್ಮ ಜೀವಿಗಳು ಬೆಳೆದಾಗ ಇಂಗಾಲದ ಡೈಆಕ್ಸೈಡ್ ಮತ್ತು ಸಂತಾನಾಭಿವೃದ್ಧಿ ಆಗುತ್ತೆ. ಇಂಗಾಲದ ಡೈಆಕ್ಸೈಡ್ ಮತ್ತು ಈಥೈಲ್ ಆಲ್ಕೋಹಾಲ್ ಬಿಡುಗಡೆ ಆಗುತ್ತೆ. ಯಾವುದಾದ್ರೂ ಒಂದು ವಸ್ತುವಿನಲ್ಲಿ ಹುದುಗುವಿಕೆ ಆಗಿದೆ ಅಂತ ಹೇಳ್ತಾರೆ. ಲ್ಯಾಕ್ಟೋಬ್ಯಾಸಿಲಸ್ ಒಂದು ವಿಧದ ಬ್ಯಾಕ್ಟೀರಿಯಾ. ಪಾಶ್ಚರೀಕರಣ ಗೊತ್ತಿದೆ, ನಾನು ಹಿಂದಿನ ತರಗತಿಯಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ರೋಗಕಾರಕ ಜೀವಿ, ರೋಗವನ್ನು ಉಂಟು ಮಾಡ್ತಕ್ಕಂತಹ ಜೀವಿ. ಸಂರಕ್ಷಣೆ, ರಕ್ಷಿಸೋದು, ಕೆಡದಂತೆ ಇಡೋದು. ಪ್ರೋಟೋಝೋವಾ ಅಂತ ಹೇಳಿದ್ರೆ ಆದಿಮ ಜೀವಿ ಅಂತ ಹೇಳಿ ಕರಿತೀವಿ. ಇದನ್ನು ಬರೆಯುವಂತಹ ಕ್ರಮವನ್ನು ಕಲ್ತ್ಕೋಬೇಕು. ರೈಸೋಬಿಯಂ ಇದೊಂದು ರೀತಿಯ ಬ್ಯಾಕ್ಟೀರಿಯಾ. ಲಸಿಕೆ, ಯಾವುದೇ ಒಂದು ರೋಗ ಬರುವುದಕ್ಕಿಂತ ಮುಂಚೆ ಮುಂಜಾಗರೂಕತೆಯಾಗಿ ಕೊಡ್ತಕ್ಕಂತಹ ಒಂದು ಚುಚ್ಚುಮದ್ದು ಇರ್ಬೋದು ಅಥವಾ ಔಷಧ ಇರ್ಬೋದು, ಲಸಿಕೆ. ವೈರಸ್, ಇದು ನಾವು ಜೀವಿ ಮತ್ತು ನಿರ್ಜೀವಿಯ ಕೊಂಡಿ ಅಂತ ಹೇಳಿ ಕರಿತೀವಿ. ಈಸ್ಟ್, ಇದು ಒಂದು ರೀತಿಯ ಶಿಲೀಂಧ್ರ. ಸೊ ವಿದ್ಯಾರ್ಥಿಗಳೇ, ಈಗ ನಾವು ಇದಿಷ್ಟು ಪ್ರಮುಖ ಶಬ್ದಗಳನ್ನು ನಾವು ನೋಡಿದ್ವಿ. ಈ ಒಂದು ಸೂಕ್ಷ್ಮ ಜೀವಿಗಳು ಮಿತ್ರ ಮತ್ತು ಶತ್ರು ಅನ್ನುವಂಥ ಒಂದು ಪಾಠದಲ್ಲಿ ನಾವು ಸೂಕ್ಷ್ಮ ಜೀವಿಗಳು ಅಂದರೆ ಏನು ಅರ್ಥವನ್ನು ತಿಳ್ಕೊಂಡ್ವಿ. ಸೂಕ್ಷ್ಮ ಜೀವಿಗಳ 4 ಬಗೆಯನ್ನು ತಿಳ್ಕೊಂಡ್ವಿ. 5ನೇ ಬಗೆ ನಾವು ಸಜೀವಿ ಮತ್ತು ನಿರ್ಜೀವಿಯ ಕೊಂಡಿ ವೈರಸ್ನ ಬಗ್ಗೆ ತಿಳ್ಕೊಂಡ್ವಿ. ಅದಾದ ನಂತರ
ಸೂಕ್ಷ್ಮಾಣು ಜೀವಿಗಳು ನಮಗೆ ಹೇಗೆ ಮಿತ್ರ ಅನ್ನೋದನ್ನು ತಿಳ್ಕೊಂಡ್ವಿ. ಅವುಗಳಿಂದ ಸೂಕ್ಷ್ಮ ಜೀವಿಗಳಿಂದ ಹುದುಗುವಿಕೆ, ಅದಾದ ನಂತರ ಬೇಕರಿಗಳಲ್ಲಿ ಮತ್ತು ಮನೆಗಳಲ್ಲಿ ಅವುಗಳನ್ನು ಹೇಗೆ ಸಹಕಾರಿಯಾಗಿವೆ, ವೈನ್ಗಳ ತಯಾರಿಕೆ ಮತ್ತು ಅವುಗಳನ್ನು ಔಷಧಿಗಳಲ್ಲಿ ಹೇಗೆ ನಾವು ಸೂಕ್ಷ್ಮ ಜೀವಿಗಳನ್ನು ಉಪಯೋಗಿಸ್ತೀವಿ. ಅದಾದ ನಂತರ ಮಣ್ಣಿನಲ್ಲಿ ನೈಟ್ರೋಜನ್ ಸ್ಥಿರೀಕರಣದ ಬಗ್ಗೆ ತಿಳ್ಕೊಂಡ್ವಿ. ಅದು ನಮಗೆ ಉಪಯುಕ್ತವಾಗಿರ್ತಕ್ಕಂತಹ ಸೂಕ್ಷ್ಮ ಜೀವಿಯ ಉಪಯುಕ್ತತೆಯ ಬಗ್ಗೆ ಆಯಿತು. ಅದಾದ ನಂತರ ನಾವು ಶತ್ರು ಹೇಗೆ ಆಗಿದೆ ಅಂತ ಹೇಳಿದ್ರೆ, ಇದು ಸೂಕ್ಷ್ಮ ಜೀವಿ ರೋಗವನ್ನು ಉಂಟು ಮಾಡುತ್ತದೆ. ಸೊ ರೋಗಕಾರಕ ಅನೇಕ ರೋಗಗಳು ನಮಗೆ ಈ ಒಂದು ಸೂಕ್ಷ್ಮ ಜೀವಿಯಿಂದ ಹರಡುತ್ತವೆ, ಸೂಕ್ಷ್ಮ ಜೀವಿಯಿಂದ ಉಂಟಾಗ್ತವೆ. ಅದಾದ ನಂತರ ಈ ಆಹಾರ ಕೆಡುವಂತೆ ಮಾಡ್ತಕ್ಕಂಥದ್ದು ಮತ್ತು ಬೇರೆ ಬೇರೆ ರೀತಿಯ ವಸ್ತುಗಳನ್ನು, ಚರ್ಮದಿಂದ ಮಾಡಿರ್ತಕ್ಕಂತಹ ವಸ್ತುಗಳನ್ನು ಇದು ಹಾಳು ಮಾಡ್ತದೆ ಮತ್ತು ರೋಗವನ್ನು ಉಂಟು ಮಾಡ್ತದೆ. ಸೊ ಅನೇಕ ರೀತಿಯ ಆಹಾರ ಪದಾರ್ಥಗಳನ್ನು ಸಹಿತ ಇದು ಹಾಳು ಮಾಡೋದ್ರಿಂದ ಇದನ್ನು ನಾವು ಮಾನವನ ಶತ್ರು ಅಂತಲೇ ಹೇಳ್ಬೋದು. ಬರೀ ಶತ್ರು ಅಂತ ಹೇಳೋಕ್ಕಾಗಲ್ಲ, ಸೂಕ್ಷ್ಮ ಜೀವಿ ನಮಗೆ ಮಿತ್ರನೂ ಹೌದು. ಕೆಲವು ಸೂಕ್ಷ್ಮ ಜೀವಿಗಳು ಹಾನಿಕಾರಕ ಆಗಿರೋದ್ರಿಂದ ಅವು ಶತ್ರುನೂ ಹೌದು. ಹೀಗೆ ವಿದ್ಯಾರ್ಥಿಗಳೇ, ನಾವು ಸೂಕ್ಷ್ಮ ಜೀವಿಯ ಪ್ರಪಂಚದ ಒಳಗಡೆ ಹೋಗಿ ಬರ್ತಾ ಇದ್ದೀವಿ. ಸೊ ಈ ಎಲ್ಲ ವಿಷಯಗಳು ನಿಮಗೆ ಅರ್ಥ ಆಗಿದೆ, ಮನನ ಆಗಿದೆ ಅಂತ ಹೇಳಿ ನಾನು ಅಂದ್ಕೊಳ್ತೀನಿ. ನಮಸ್ಕಾರ. ವಿದ್ಯಾರ್ಥಿಗಳೇ, ನಾವೀಗ ನೋಡ್ತಾ ಇರೋದು ಲೂಯಿ ಪ್ಯಾಸ್ಚರ್ ಅವರ ಚಿತ್ರ. ಲೂಯಿ ಪ್ಯಾಸ್ಚರ್ ಅವರನ್ನು ಸೂಕ್ಷ್ಮಾಣು ಜೀವಶಾಸ್ತ್ರದ ಪಿತಾಮಹ ಅಂತ ಹೇಳಿ ಕರೀತಾರೆ. ಇವರು ಅನೇಕ ವಾದಗಳನ್ನು ಮಂಡಿಸಿದ್ದಾರೆ. ಪಾಶ್ಚರ್ ಅವರು ಸೂಕ್ಷ್ಮಾಣು ಜೀವಿಗಳು ಗಾಳಿಯಲ್ಲಿ ಜೀವಿಸಬಲ್ಲವು, ರೋಗಗಳನ್ನು ಉಂಟು ಮಾಡಬಲ್ಲವು ಅನ್ನೋದನ್ನು ತೋರಿಸ್ಕೊಡ್ತಾರೆ. ರೋಗಾಣು ಸಿದ್ಧಾಂತವನ್ನು ಮಂಡಿಸ್ತಾರೆ. ಇವರ ಪ್ರಕಾರ ಸೂಕ್ಷ್ಮಾಣು ಜೀವಿಗಳು ಸಾಂಕ್ರಾಮಿಕ ರೋಗಕ್ಕೆ ಕಾರಣ ಅಂತ ಹೇಳ್ತಾರೆ. ಅದಾದ ನಂತರ ಇವರು ಪಾಶ್ಚರ್ ಹುದುಗುವಿಕೆ ಅನ್ನುವಂತಹ ಒಂದು ಕ್ರಿಯೆಯನ್ನು ಅನ್ವೇಷಣೆ ಮಾಡ್ತಾರೆ. ಅದಾದ ನಂತರ ಹಾಲನ್ನು ಕಾಯಿಸಿ ನಂತರ ತಂಪುಗೊಳಿಸಿದಾಗ ಅದು ಕೆಡದಂತೆ ಇರುತ್ತೆ. ಹಾಲು ಸಾಮಾನ್ಯವಾಗಿ ಕೆಟ್ಟು ಹೋಗುತ್ತೆ, ಆದರೆ ಇದನ್ನು ಕೆಡದಂತೆ ಇಡೋದಕ್ಕೆ ಹಾಲನ್ನು ಕಾಯಿಸಿ ನಂತರ ತಂಪುಗೊಳಿಸಬೇಕು. ಈ ವಿಧಾನವನ್ನು ಪಾಶ್ಚರೀಕರಣ ಅಂತ ಹೇಳಿ ಕರೆದ್ವಿ. ಇವರು ಇನ್ನೊಬ್ಬ ವಿಜ್ಞಾನಿ ರಾಬರ್ಟ್ ಕೋಚ್ ರವರು ಆಂಥ್ರಾಕ್ಸ್ ರೋಗಕ್ಕೆ ಆಂಥ್ರಾಕ್ಸ್ ಬ್ಯಾಸಿಲಸ್ ಬ್ಯಾಕ್ಟೀರಿಯಾ ಕಾರಣ ಅನ್ನೋದನ್ನು ಕಂಡುಹಿಡಿತಾರೆ. ಮತ್ತು ಕ್ಷಯರೋಗದ ಬ್ಯಾಸಿಲೈಗಳನ್ನು ಸಹ ಇವರು ಕಂಡುಹಿಡಿತಾರೆ. ವಿದ್ಯಾರ್ಥಿಗಳೇ, ಅಲೆಕ್ಸಾಂಡರ್ ಫ್ಲೆಮಿಂಗ್ ಅವರು ರೋಗಕಾರಕ ಬ್ಯಾಕ್ಟೀರಿಯಾಗಳನ್ನು ಕೃಷಿ ಮಾಡುವಂತಹ ಕೆಲಸವನ್ನು ಮಾಡ್ತಾಯಿದ್ರು. ಇದ್ದಕ್ಕಿದ್ದಂತೆಯೇ ಈ ಶಿಲೀಂಧ್ರಗಳ ಬೀಜಕಗಳು ಅವರು ಒಂದು ತಟ್ಟೆಯಲ್ಲಿ ಕೃಷಿ ಮಾಡ್ತಾ ಇದ್ದಾಗ ಅಲ್ಲಿ ಶಿಲೀಂಧ್ರಗಳ ಇರುವಿಕೆಯಿಂದ ಬ್ಯಾಕ್ಟೀರಿಯಾಗಳ ಬೆಳವಣಿಗೆ ತಡೆಗಟ್ಟೋದನ್ನು ಅವರು ನೋಡ್ತಾರೆ. ಅಂದರೆ ಶಿಲೀಂಧ್ರಗಳ ಇರುವಿಕೆಯು ಬ್ಯಾಕ್ಟೀರಿಯಾಗಳ ಬೆಳವಣಿಗೆಯನ್ನು ತಡೆಯುತ್ತೆ ಅಂತ ಹೇಳಿ ಅವರು ತಿಳ್ಕೊಳ್ತಾರೆ. ಅದಾದ ನಂತರ ಪೆನ್ಸಿಲಿಯಂ ಅನ್ನುವಂತಹ ಒಂದು ಶಿಲೀಂಧ್ರದಿಂದ ಪೆನ್ಸಿಲಿನನ್ನು ತಯಾರಿಸ್ತಾರೆ. ಹೀಗೆ ಶಿಲೀಂಧ್ರಗಳು ಬ್ಯಾಕ್ಟೀರಿಯಾಗಳನ್ನು ನಾಶ ಮಾಡ್ತವೆ ಅಂತ ಹೇಳಿ ನಮಗೆ ತೋರಿಸಿಕೊಟ್ಟಂಥವರು ಅಲೆಕ್ಸಾಂಡರ್ ಫ್ಲೆಮಿಂಗ್. ಎಡ್ವರ್ಡ್ ಜೆನ್ನರ್ ಇವರು ಸಿಡುಬು ರೋಗಕ್ಕೆ ಲಸಿಕೆಯನ್ನು ಕಂಡುಹಿಡಿದಂತಹ ವಿಜ್ಞಾನಿ. ಅನೇಕ ಸಣ್ಣ ಮಕ್ಕಳು ಸಿಡುಬು ರೋಗದಿಂದ ಬಳಲ್ತಾ ಇರ್ತಾರೆ. ಆಗ ಸಿಡುಬು ರೋಗಕ್ಕೆ ಒಂದು ಲಸಿಕೆಯನ್ನು ಕಂಡುಕೊಳ್ಳೋದ್ರಿಂದ ಈಗ ಸಿಡುಬು ಕಾಣಿಸೋದು ಅಪರೂಪ ಆಗಿದೆ.
ಅಂದರೆ ಮಕ್ಕಳಿಗೆ ಹುಟ್ಟಿದಾಗಲೇ ಸಿಡುಬು ರೋಗಕ್ಕೆ ಲಸಿಕೆಯನ್ನು ನೀಡುವುದರಿಂದ ಈ ಸಿಡುಬು ರೋಗ ಬರೋದನ್ನು ನಾವು ತಡೆಯಬಹುದಾಗಿದೆ. ಸಿಡುಬು ರೋಗದ ನಿರ್ಮೂಲನೆ ಆಗಿದೆ ಅಂತಲೇ ನಾವು ಹೇಳಬಹುದು.